ವೆಲ್ಕಮ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠದಲ್ಲಿ ಬರುವಂತಹ 45 ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತಗಳು ಯಾವುವು ಅಂದರೆ ಇಲ್ಲಿ ಸೈನ್ 45 ಡಿಗ್ರಿ, ಕಾಸ್ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ, ಕಾಟ್ 45 ಡಿಗ್ರಿ, ಕೊಸಿಕೆಂಟ್ 45 ಡಿಗ್ರಿ, ಸಿಕೆಂಟ್ 45 ಡಿಗ್ರಿ ಅದರ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಯಾವುದೆಂದು ನಾವು ಇಲ್ಲಿ ಕಂಡುಹಿಡಿಯೋಣ. ಅವು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಯಾವತ್ತೂ ಸ್ಟ್ಯಾಂಡರ್ಡ್ ಇರುತ್ತವೆ. ಇದು ಬಹಳ ಪ್ರಮುಖವಾದದ್ದು, ಇದನ್ನು ನೆನಪಿಟ್ಟುಕೊಳ್ಳಲೇಬೇಕು. ಓಕೆ, ನಾವು ಇಲ್ಲಿ ನೋಡಿ 45 ಡಿಗ್ರಿಯ ತ್ರಿಕೋನಮಿತಿಯ ಅನುಪಾತಗಳು ಒಟ್ಟಾರೆ 6 ಬರುತ್ತವೆ. ಓಕೆ, ಇಲ್ಲಿ ತ್ರಿಭುಜ ಕೊಡಲಾಗಿದೆ. ಓಕೆ, ತ್ರಿಭುಜ ನಾವು ಏನು ತೆಗೆದುಕೊಳ್ಳೋಣ? ತ್ರಿಭುಜ ಎ ಬಿ ಸಿ ಆಗಿ ತೆಗೆದುಕೊಳ್ಳೋಣ. ಈ ಬಿಂದುಗಳನ್ನು ಗುರುತಿಸೋಣ. ಇದು ಎ ಬಿಂದು ಆಯಿತು, ಇದು ಬಿ ಆಯಿತು, ಇಲ್ಲಿ ಸಿ ಆಯಿತು. ಓಕೆ, ಸೊ ಬಿ ಬಿಂದುವಿನಲ್ಲಿ 90 ಡಿಗ್ರಿಯಾಗಿ ತೆಗೆದುಕೊಳ್ಳೋಣ. ಬಿ ಬಿಂದುವಿನಲ್ಲಿ ಆಂಗಲ್ ಬಿ ಇಸ್ 90 ಡಿಗ್ರಿ ಆಯಿತು. ಇದು 90 ಡಿಗ್ರಿ ಆಗುತ್ತದೆ ಲಂಬಕೋನ. ಓಕೆ, ನಂತರ ಒಂದು ಕೋನವು 45 ಡಿಗ್ರಿ ಆದರೆ ಮತ್ತೊಂದು ಕೋನ 45 ಡಿಗ್ರಿ ಆಗಲೇಬೇಕು. ಯಾಕಂದ್ರೆ ತ್ರಿಕೋನ 3 ಕೋನಗಳನ್ನು ಕೂಡಿಸಿದರೆ 180 ಡಿಗ್ರಿ ಆಗುತ್ತದೆ. ಅದರಲ್ಲಿ ಒಂದು ಕೋನ 90 ಡಿಗ್ರಿ ಇದೆ, ಮತ್ತೊಂದು ಕೋನ ನಾವು 45 ಡಿಗ್ರಿ ತೆಗೆದುಕೊಂಡರೆ ಮೂರನೇ ಕೋನ ಅದು ಕೂಡ 45 ಡಿಗ್ರಿ ಆಗಿರುತ್ತದೆ. ಸೊ ಒಂದು ಕೋನ ನಾವು 45 ಡಿಗ್ರಿ ತೆಗೆದುಕೊಂಡರೆ ಉಳಿದ ಒಂದು ಎ ಕೋನ ತೆಗೆದುಕೊಳ್ಳಿ ಅಥವಾ ಸಿ ಕೋನ ತೆಗೆದುಕೊಳ್ಳಿ, ಅದು 45 ಡಿಗ್ರಿ ಆದರೆ ಸಿ ಕೂಡ 45 ಡಿಗ್ರಿ ಆಗುತ್ತದೆ. ಅಂದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಆಗುತ್ತದೆ. ಇಲ್ಲಿ ಬಹಳ ಸಿಂಪಲ್ ಆದದ್ದು. ಓಕೆ, ಸೊ ಎರಡು ಕೋನಗಳು ಒಂದೇ ಡಿಗ್ರಿಯನ್ನು ಹೊಂದಿದ್ದು ಅದರ ಬಾಹುಗಳು ಏನಾಗ್ತವೆ ಇಲ್ಲಿ ನೋಡಿ. ಒಂದು 90 ಡಿಗ್ರಿ ಇದೆ, ಒಂದು ಕೋನ 45 ಡಿಗ್ರಿ ಇದೆ. ಕೋನ ಎ ಕೋನ ಸಿ ಕೂಡ 45 ಡಿಗ್ರಿ ಇದೆ. ಅಂದ್ರೆ ಇಲ್ಲಿ ಬಾಹು ಏನಾಯ್ತು? ಇಲ್ಲಿ ಬಾಹು ಬಿ ಸಿ ಇಸ್ ಈಕ್ವಲ್ ಟು ಎ ಬಿ. ಏಕೆಂದರೆ ಎರಡು ಕೋನಗಳು ಸಮವಾಗಿವೆ. ಒಂದು ಕೋನ 90 ಡಿಗ್ರಿ ಇದೆ, ಸೊ ಎರಡು ಬಾಹುಗಳು ಸಮವಾಗಿರಲೇಬೇಕು. ಆಗ ನಾವು ಏನು ತೆಗೆದುಕೊಳ್ಳೋಣ? ಇಲ್ಲಿ ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಅನ್ನು ನಾವು ಎರಡು ಬಾಹುಗಳಿಗೆ ಎ ಆಗಿ ತೆಗೆದುಕೊಳ್ಳೋಣ. ಓಕೆ, ಅಂದರೆ ಇಲ್ಲಿ ಎ ಬಿ ಕೂಡ ಎ ಅಂತ ತೆಗೆದುಕೊಂಡರೆ ಬಿ ಸಿ ಕೂಡ ನಾವು ಎ ಅನ್ನು ತೆಗೆದುಕೊಳ್ಳೋಣ. ಓಕೆ, ನಂತರ ನಾವು ಎ ಸಿನೂ ಕೂಡ ಕಂಡುಹಿಡಿಯೋಣ. ಇಲ್ಲಿ ನಾವು ಪೈಥಾಗೋರಸ್ ಪ್ರಮೇಯವನ್ನು ಅಪ್ಲೈ ಮಾಡೋಣ ಇಲ್ಲಿ. ಸೊ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ ಪೈಥಾಗೋರಸ್ ಪ್ರಮೇಯ ಅಪ್ಲೈ ಮಾಡಿದರೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇರುತ್ತದೆ. ಅಂದರೆ ಇಲ್ಲಿ ಎ ಸಿ ಸ್ಕ್ವೇರ್ ಏನಾಯಿತು? ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಅಷ್ಟಿದೆ, ಎ ಇದೆ, ಅದರ ಸ್ಕ್ವೇರ್ ಆಗುತ್ತದೆ, ಎ ಸ್ಕ್ವೇರ್ ಆಯಿತು. ಪ್ಲಸ್ ಬಿ ಸಿ ಅಷ್ಟಿದೆ, ಎ ಇದೆ, ಬಿ ಸಿ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಆಯಿತು. ಅಂದ್ರೆ ಎ ಸಿ ಸ್ಕ್ವೇರ್ ಏನಾಯ್ತು? ಇಲ್ಲಿ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2a ಸ್ಕ್ವೇರ್ ಆಯಿತು. ಅಥವಾ ಎ ಸಿ ಈಸ್ ಈಕ್ವಲ್ ಟು ತೆಗೆದುಕೊಂಡರೆ ಸ್ಕ್ವೇರ್ ರೂಟ್ ಆಫ್ 2a ಸ್ಕ್ವೇರ್ ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ಎ ಸಿ ಏನಾಯ್ತು? ಇಲ್ಲಿ ಎ ಸಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಅನ್ನು ವರ್ಗಮೂಲದ ಹೊರಗೆ ಹಾಕಿದರೆ ಎ ಮಾತ್ರ ಹೊರಬರುತ್ತದೆ, ರೂಟ್ 2 ಹಾಗೆ ಉಳಿಯುತ್ತದೆ. ಅಂದ್ರೆ ಎ ಸಿ ಏನಾಯ್ತು? ಇಲ್ಲಿ ಎ 2 ರೂಟ್ 2 ಆಯಿತು. ಓಕೆ, ನಮಗೆ ಎ ಬಿ ಸಿಕ್ತು, ಎ ಬಿ ಬಿ ಸಿ ಎ ಸಿ ಎಲ್ಲ ಕೂಡ ಸಿಕ್ಕಿತು. ಇನ್ನು ನಂತರ ನಾವು ಸೈನ್ 45 ಡಿಗ್ರಿ ತೆಗೆದುಕೊಳ್ಳೋಣ. ಓಕೆ, ಇಲ್ಲಿ ಸೈನ್ 45 ಡಿಗ್ರಿ ತೆಗೆದುಕೊಂಡರೆ ಇಲ್ಲಿ ಆಂಗಲ್ ಎ ಅಲ್ಲಿ ತೆಗೆದುಕೊಳ್ಳೋಣ ನಾವು. ಓಕೆ, ಆಂಗಲ್ ಎ ತೆಗೆದುಕೊಳ್ಳಿ ಅಥವಾ ಆಂಗಲ್ ಸಿ ತೆಗೆದುಕೊಳ್ಳಿ, ಯಾವುದನ್ನು ತೆಗೆದುಕೊಳ್ಳಿ. ನಾವು ಆಂಗಲ್ ಎ ತೆಗೆದುಕೊಂಡರೆ ಆಂಗಲ್ ಎ ದ ಅಭಿಮುಖ ಬಾಹು ಯಾವುದು? ಬಿ ಸಿ. ಇದು ಅಭಿಮುಖ ಬಾಹು ಆಗುತ್ತದೆ. ವಿಕರ್ಣ ಯಾವುದು? ಇದು ಎ ಸಿ ಆಯಿತು. ಓಕೆ, ನಂತರ ಇದು ಪಾರ್ಶ್ವವಾಯಿತು, ಎ ಬಿ ಕೂಡ ಪಾರ್ಶ್ವ ಬಾಹುವಾಯಿತು. ಸೊ ಸೈನ್ 45 ಡಿಗ್ರಿ ಈ ಆಂಗಲ್ ಎ ಅನ್ನು ತೆಗೆದುಕೊಂಡರೆ ಅಭಿಮುಖ ಬಾಹು ಬಾಗಲೇ ವಿಕರ್ಣವಾಗುತ್ತದೆ. ಅಂದರೆ ಇಲ್ಲಿ ಬಿ ಸಿ ಬೈ ಎ ಸಿ ಆಗುತ್ತದೆ. ಬಿ ಸಿ ಎಷ್ಟಿದೆ? ಎ ಇದೆ. ಎ ಸಿ ಎಷ್ಟಿದೆ? ಎ ಇಂಟು ರೂಟ್ 2 ಇದೆ. ಸೊ ಇಲ್ಲಿ ಏನಾಯ್ತು? ಎ ಕ್ಯಾನ್ಸಲ್ ಆಯಿತು. ನಮಗೇನು ದೊರೆಯುತ್ತಿಲ್ಲ? ಸೈನ್ 45 ಡಿಗ್ರಿ ಇಸ್ ಈಕ್ವಲ್ ಟು 1 ಬೈ ರೂಟ್ 2 ದೊರೆಯುತ್ತದೆ ನಮಗೆ. ಓಕೆ, ಅದೇ ಕೂಡ ನಾವು ಕಾಸ್ 45 ಡಿಗ್ರಿ ತೆಗೆದುಕೊಳ್ಳೋಣ. ಕಾಸ್ 45 ಡಿಗ್ರಿ ತೆಗೆದುಕೊಂಡರೆ ಪಾರ್ಶ್ವ ಬಾಹು ಬಾಗಲೇ ವಿಕರ್ಣ. ಅಂದರೆ ಇಲ್ಲಿ ಎ ಬಿ ಬೈ ಎ ಸಿ ಆಗುತ್ತದೆ. ಎ ಬಿ ಅಷ್ಟಿದೆ? ಎ ಇದೆ. ಎ ಸಿ ಅಷ್ಟಿದೆ? ಎ ಇಂಟು ರೂಟ್ 2 ಇದೆ. ಇಲ್ಲಿ ನಾವು ಎ ಕ್ಯಾನ್ಸಲ್ ಆಯಿತು. ನಮ್ಮ ಕೊನೆಯದಾಗಿ ಏನು ಉಳಿತಿಲ್ಲ? ಸೊ 1 ಬೈ ರೂಟ್ 2 ಉಳಿಯಿತು. ಓಕೆ, ನಂತರ ನಾವು ಟ್ಯಾನ್ ಎ ಅನ್ನು ಟ್ಯಾನ್ 45 ಡಿಗ್ರಿ ಟ್ಯಾನ್ 45 ಡಿಗ್ರಿ ತೆಗೆದುಕೊಂಡರೆ ಇಲ್ಲಿ ಅಭಿಮುಖ ಬಾಹು ಬಾಗಲೇ ಪಾರ್ಶ್ವ ಬಾಹು ಇರುತ್ತದೆ. ಸೊ ಇದು ಬಿ ಸಿ ಬೈ ಎ ಬಿ ಆಗುತ್ತದೆ. ಅಂದರೆ ಇಲ್ಲಿ ಎ ಬೈ ಎ, ಇಲ್ಲಿ ಎ ಕ್ಯಾನ್ಸಲ್ ಆಯಿತು, ಟ್ಯಾನ್ 45 ಡಿಗ್ರಿ ಇಸ್ ಈಕ್ವಲ್ ಟು 1 ಬಂದಿತ್ತು.
ನಂತರ ಕಾಟ್ 45 ಡಿಗ್ರಿ ತೆಗೆದುಕೊಳ್ಳೋಣ. ಕಾಟ್ 45 ಡಿಗ್ರಿ ಅಂದ್ರೆ ಪಾರ್ಶ್ವಬಾಹು ಅಂದ್ರೆ ಎ ಬಿ ಬಾಗಲೇ ಅಭಿಮುಖ ಬಾಹು ಬಿ ಸಿ. ಅಂದ್ರೆ ಟ್ಯಾನ್ 45 ಡಿಗ್ರಿ ಅದು ಛೇದ ಮತ್ತು ಅಂಶವನ್ನು ಅದಲು ಮಾಡಿದ್ರೆ ಸಾಕು, ಉತ್ತರ ಬರುತ್ತದೆ. ಎಷ್ಟು ಬಂತು? ಎ ಬೈ ಎ ಬಂತು. ಇದು ಕೂಡ 1 ಬಂತು. ಇಲ್ಲಿ ಎ ಕ್ಯಾನ್ಸಲ್ ಆಯಿತು. ಕಾಟ್ 45 ಡಿಗ್ರಿ 1 ಬಂದಿತ್ತು. ನಂತರ ಕೊಸಿಕೆಂಟ್. ಕೊಸಿಕೆಂಟ್ 45 ಡಿಗ್ರಿ ನಾವು ಕೊಸಿಕೆಂಟ್ ಅಂದ್ರೆ 1/sin ಆಗಿ ತೆಗೆದುಕೊಳ್ಳುತ್ತೇವೆ. ನೆನಪಿಟ್ಟುಕೊಳ್ಳಿ, ಕೊಸಿಕೆಂಟ್ ಅಂದ್ರೆ 1/sin. ಅದೇ ಕೂಡ ಕೊಸಿಕೆಂಟ್ 45 ಡಿಗ್ರಿ sin 45 ಡಿಗ್ರಿ, ದಟ್ ಈಸ್ ಟು 1/sin 45 ಡಿಗ್ರಿ ಎಷ್ಟಿದೆ? 1/√2 ಇದೆ. √2 ಇಲ್ಲಿ ಮೇಲೆ ಬಂದರೆ ಓನ್ಲಿ √2 ಬರುತ್ತದೆ. 1/√2 ಅಂದ್ರೆ √2 ಬರುತ್ತದೆ. ನಂತರ ಸಿಕೆಂಟ್ 45 ಡಿಗ್ರಿ. ಸಿಕೆಂಟ್ 45 ಡಿಗ್ರಿ ಇದೆ ಅಂದ್ರೆ 1/cos 45 ಡಿಗ್ರಿ ಆಗುತ್ತದೆ. ಇಲ್ಲಿ 1 ಭಾಗಲೇ cos 45 ಇದೆ 1/√2. ಈ √2 ಮೇಲೆ ಬರುತ್ತದೆ, ಅದು ಕೂಡ √2 ಈ ರೀತಿಯಾಗಿ ಬರುತ್ತದೆ. ಓಕೆ, ಸೊ ಈ ರೀತಿಯಾಗಿ ನಾವು sin 45, cos 45, tan 45, cot 45, cosecant 45, secant 45 ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅನ್ನು ನಾವು ಈ ರೀತಿಯಾಗಿ ಫೈಂಡ್ ಮಾಡಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮ್ಯಾಥಮೆಟಿಕ್ಸ್ ವಿಡಿಯೋ ಬೇಕಾದ್ರೆ ಯೂಟ್ಯೂಬ್ ಪ್ಲೇಸ್ ನಲ್ಲಿ ಹೋಗಿ, ಅಥವಾ ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.